ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸುನಿಲ್ ಕುಮಾರ್ ಎಂ.ಆರ್, ಕೃಷಿ ಮಾರ್ಗದರ್ಶಕ, ಸೊರಬ, ಶಿವಮೊಗ್ಗ. ಇಂದು ನಾವು ನಮ್ಮದೇ ಆದ ಸ್ವಂತ ತೋಟ 3 ಎಕರೆ ಅಡಿಕೆ ಬೆಳೆಗೆ ದಶಗವ್ಯವನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಆ ದಶಗವ್ಯದಿಂದ ಅಡಿಕೆ ಬೆಳೆಯಲ್ಲಿ ಇಳುವರಿಯನ್ನು ನಾವು ಹೆಚ್ಚಿಗೆ ಪಡ್ಕೊಳ್ಬೋದು. ದಶಗವ್ಯ ಬಗ್ಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ದಶಗವ್ಯವನ್ನು ನಾವು 3 ಎಕರೆಗೆ 6 ಬ್ಯಾರಲ್ ಅಂತೆ ಹಾಕ್ತಾ ಇದ್ದೀವಿ. ಈ ದಶಗವ್ಯವನ್ನು 200 ಲೀಟರ್ ಡ್ರಮ್ಮಿನಲ್ಲಿ ಮೊದಲಿಗೆ ತಯಾರು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಏನೇನು ಬೇಕು ಅಂತ ನಾನು ಒಂದೊಂದಾಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 200 ಲೀಟರಿನ ಒಂದು ಡ್ರಮ್ಮು, ಇದಕ್ಕೆ 150 ಲೀಟ್ರು ಆಗುವಷ್ಟು ನೀರು. ನೆಕ್ಸ್ಟು ಬಿಸಿ ಮಾಡಿದ ತುಪ್ಪವನ್ನು ಮಿಶ್ರಣ ಮಾಡಿದ ಸಗಣಿ, ಇದ್ರ ಜೊತೆಗೆ ನಾವು ಬಾಳೆಹಣ್ಣಿನ ಪೇಸ್ಟು ಮತ್ತು ಪಪ್ಪಾಯ ಹಣ್ಣಿನ ಪೇಸ್ಟು, 2 ಲೀಟ್ರ್ ತುಪ್ಪ, 15 kg ಸಗಣಿನ ಪೂರ್ತಿ ಮಿಶ್ರಣ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟು ಗೋಮೂತ್ರ, 20 ಲೀಟ್ರ್ ಗೋಮೂತ್ರವನ್ನು, ನಾಟಿ ಹಸುವಿನ ಗೋಮೂತ್ರ, ನಾಟಿ ಹಸುವಿನ ಸಗಣಿನ ಹಾಕ್ತಾಯಿದ್ದೀವಿ. ಇದ್ರ ಜೊತೆಗೆ ಜೇನುತುಪ್ಪ 2 ಲೀಟ್ರ್ ಹಾಕ್ತಾಯಿದ್ದೀವಿ. ಹುಳಿ ಮಜ್ಜಿಗೆನ 15 ಲೀಟ್ರ್ ಹಾಕ್ತಾಯಿದ್ದೀವಿ. ಬೆಲ್ಲವನ್ನು 12 kg ಹಾಕ್ತಾಯಿದ್ದೀವಿ. ಎಳ್ನೀರನ್ನು 5 ಲೀಟ್ರ್ವರೆಗೂ ಹಾಕ್ತಾಯಿದ್ದೀವಿ. ಇದರ ಜೊತೆಗೆ ಪೋಷಕಾಂಶಗಳಿಗಾಗಿ 2 ಥರದ ಹಿಟ್ಟನ್ನು ಕೂಡ ನಾವು ಇಲ್ಲಿ ಸೇರಿಸಿದ್ದೀವಿ. ಒಂದು ಕಡಲೆ ಹಿಟ್ಟು 12 kg ಇದೆ. ನೆಕ್ಸ್ಟು ರಾಗಿ ಹಿಟ್ಟು 12 kg ಇದೆ. ಇದಿಷ್ಟು ಮಿಶ್ರಣವನ್ನು ನಾವು ಒಂದು ಡ್ರಮ್ಮಿಗೆ ಹಾಕಿ 15 ದಿನಗಳ ಕಾಲ ಇಡಬೇಕಾಗುತ್ತೆ. 15 ದಿನದಲ್ಲಿ ಪ್ರತಿದಿನವೂ ನಾವು 3 ಬಾರಿ ಅಥವಾ 2 ಬಾರಿ ಇದನ್ನು ತಿರುಗಿಸ್ಬೇಕಾಗುತ್ತೆ. 20 ದಿನಗಳ ಒಳಗಾಗಿ ಈ ಭೂಮಿಗೆ ಈ ದಶಗವ್ಯವನ್ನು ನಾವು ಹಾಕಬೇಕಾಗುತ್ತೆ. ದಶಗವ್ಯವನ್ನು 200 ಲೀಟರ್ ರೆಡಿ ಆದಮೇಲೆ ಸಮನಾಗಿ 200 ಲೀಟರ್ ದಶಗವ್ಯವನ್ನು ನಾವು 6 ಡ್ರಮ್ಮಿಗೆ ಸಮನಾಗಿ ಹಂಚಿಕೆ ಮಾಡಿ 200 ಲೀಟರ್ ನೀರಿನಲ್ಲಿ ಮಿಶ್ರಣ 30 ಲೀಟರನ್ನು ಮಾಡಿ ಪ್ರತಿ ಗಿಡಕ್ಕೆ 800 ml ಇಂದ 1 ಲೀಟರ್ವರೆಗೂ ನಾವು ಭೂಮಿ ಉಪಚಾರವನ್ನು ಗಿಡದ ಬುಡದ ಸುತ್ತ 1 ಲೀಟರ್ನಂತೆ ನಾವು ಹಾಕ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.